ಹೆಲೋ ಫ್ರೆಂಡ್ಸ್, ಇವತ್ತೊಂದು ರುಚಿಯಾಗಿರುವ ಹಲಸಿನಕಾಯಿ ಬೀಜ ಮತ್ತು ಸೌತೆಕಾಯಿದ್ದು ಹುಳಿ ಮಾಡುವ, ಅಂದರೆ ಸಾಂಬಾರು, ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡುವ. ಇದಕ್ಕೆ ಸೌತೆಕಾಯಿ ನೋಡಿ, ಇಲ್ಲಿ ಒಂದು ಪೀಸ್ ಹಾಳಾಗಿದೆ. ಸೊ ಅದನ್ನು ಫಸ್ಟ್ ಕಟ್ ಮಾಡಿ ತೆಗೆದು ಮತ್ತು ಅದರದ್ದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಕೊಳ್ಳುವ. ಇದರ ಸಿಪ್ಪೆಯಿಂದ ಸಹ ಒಂದು ಒಳ್ಳೆಯ ಚಟ್ನಿ ಮಾಡ್ಬೋದು. ಇದಕ್ಕೆ ಮಂಗಳೂರು ಸೌತೆಕಾಯಿ ಅಂತ ಸಹ ಹೇಳ್ತಾರೆ. ಇದರಲ್ಲಿ ತುಂಬ ವೆರೈಟಿದ್ದು ಸಾಂಬಾರು ಮಾಡ್ಬೋದು. ಒಂದು ಈಗ ನಾನು ಹೇಗೆ ಮಾಡ್ತಿದ್ದೇನಲ್ಲ, ತೆಂಗಿನಕಾಯಿ ಹಾಕಿ ಹಾಗೆ ಸಹ ಮಾಡ್ಬೋದು. ಹಸಿಮೆಣಸು ಹಾಕಿ ಬೇಳೆ ಹಾಕಿ ಸಹ ಮಾಡ್ಬೋದು. ನಾವು ಸಾಂಬಾರು ಪುಡಿ, ಕೆಂಪು ಕಲರ್ ಸಾಂಬಾರು ಪುಡಿ ಹಾಕಿ ಸಹ ಸಾಂಬಾರು ಮಾಡ್ಬೋದು. ಮಜ್ಜಿಗೆ ಹುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ಹಾಗೆ ಮಾಡಲಿಕ್ಕೆ ಸಹ ತುಂಬ ಈಸಿ. ಇದು ಕಟ್ ಮಾಡಲಿಕ್ಕೆ ಎಲ್ಲ ತುಂಬ ಈಸಿ. ನಾನಂತೂ ಮನೆಯಲ್ಲಿ ಯಾವಾಗಲೂ ಒಂದು ಸೌತೆಕಾಯಿ ಅಂತೂ ಸ್ಟಾಕ್ ಇದ್ದೇ ಇರ್ತದೆ. ಏನು ಸಹ ತಲೆಗೆ ಹೋಗಲಿಲ್ಲ ಅಂತೇಳಿ ಆದರೆ ಇದರದ್ದೊಂದು ಸಾಂಬಾರು ಮಾಡಿದರೆ ಆಯಿತು. ತಿನ್ನಲಿಕ್ಕೆ ಸಹ ರುಚಿ, ಮಾಡಲಿಕ್ಕೆ ಸಹ ಈಸಿ. ಹಾಗೆ ಈಗ ನೋಡಿ, ಸೌತೆಕಾಯಿ ಕಟ್ ಮಾಡಿ ಆಯಿತು. ಇದು ಹಲಸಿನಕಾಯಿ ಬೀಜ ಉಂಟಲ್ಲ, ಅದರದ್ದು ಸಹ ಮೇಲೆದ್ದು ಸಿಪ್ಪೆ ತೆಗೆದಿದ್ದೇನೆ. ಈಗ ಎರಡನ್ನು ಸಹ ಚೆಂದ ಮಾಡಿ ತೊಳೆದುಕೊಳ್ಳುವ ಮತ್ತು ಬೇಯಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ 2 ವಿಸಿಲ್ ಆದರೆ ಸಾಕು. ನೆಕ್ಸ್ಟ್ ಈಗ ಮಸಾಲೆ ಹುರಿದುಕೊಳ್ಳುವ. ಈಗ ನಾವು ಮಸಾಲೆಗೆ ಒಂದು 2 ಸ್ಪೂನ್ ತೆಂಗಿನೆಣ್ಣೆ, ನಾನು ಯಾವಾಗಲೂ ತೆಂಗಿನೆಣ್ಣೆವೇ ಯೂಸ್ ಮಾಡೋದು. ಸೊ 2 ಸ್ಪೂನ್ ತೆಂಗಿನೆಣ್ಣೆ ಮತ್ತು ಬ್ಯಾಡಗಿ ಮೆಣಸು ಒಂದು 6ರಿಂದ 7, ನಿಮಗೆ ಎಷ್ಟು ಖಾರ ಬೇಕಷ್ಟು. ನಾನೊಂದು 4 ಜನಕ್ಕಾಗುವಷ್ಟು ಸಾಂಬಾರು ಮಾಡ್ತಿದ್ದೇನೆ. ಸೊ 7-8 ಹಾಕ್ಕೊಳ್ಬೋದು, ತುಂಬ ಖಾರ ಬೇಕಂತೇಳಿದರೆ. ನಾನಿಲ್ಲೊಂದು 6 ಹಾಕ್ಕೊಂಡಿದ್ದೇನೆ. ಆಮೇಲೆ ಇದನ್ನು ಕಟ್ ಮಾಡಿ ಹಾಕಿದರೆ ಬೇಗ ಹುರಿಲಿಕ್ಕೆ ಈಸಿ ಆಗ್ತದೆ. ಇದಕ್ಕೆ ಈಗ ನಾವು ಒಂದು 1/4 ಸ್ಪೂನ್ನಷ್ಟು ಮೆಂತ್ಯ ಕಾಳು, ಆಮೇಲೆ ಒಂದು 2 ಸ್ಪೂನ್ನಷ್ಟು, 1.5ರಿಂದ 2 ಸ್ಪೂನ್ನಷ್ಟು ಉದ್ದಿನಬೇಳೆ. ಇದನ್ನೀಗ ನಾವು ಸರಿಯಾಗಿ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು ಚೆಂದ ಮಾಡಿ. ಇದೀಗ ನೋಡಿ ಬ್ರೌನ್ ಕಲರ್ ಆಗ್ತಾ ಬಂದಿದೆ. ಅಂದರೆ ಅದು ಹುರಿದಿದೆ ಅಂತೇಳಿ, ಚೆಂದ ಮಾಡಿ ಹುರಿದಾಗಿದೆ. ಈಗ ನಾವಿದಕ್ಕೆ ಕೊತ್ತಂಬರಿ ಬೀಜ ಉಂಟಲ್ಲ, ಕೊತ್ತಂಬರಿ ಬೀಜ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳುವ. ನಂದೆಲ್ಲ ನಾನು ಕೈ ಅಳತೆಯಲ್ಲೇ ಹಾಕೋದು, ನಂಗೆ ಹಾಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಸೊ ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ. ನಾವು ಕೊತ್ತಂಬರಿ ಬೀಜ ಎಷ್ಟು ಹಾಕ್ತೇವೆ ಅದರ ಅರ್ಧದಷ್ಟು ಜೀರಿಗೆ ಹಾಕಿದರೆ ಸಾಕು. 1 ಸ್ಪೂನ್ನಷ್ಟು ಜೀರಿಗೆ. ಆಮೇಲೆ ಬೇಸೊಪ್ಪು ನಾವು ಎಷ್ಟು ಹಾಕ್ತೇವಲ್ಲ ಅಷ್ಟು ಸ್ಮೆಲ್ ಒಳ್ಳೆ ಬರ್ತದೆ. ನಾನೀಗ ಹುರಿಲಿಕ್ಕೆ ಸಹ ಹಾಕ್ತೇನೆ, ಮತ್ತು ತೆಂಗಿನಕಾಯಿ ಹಾಕಿ ಅರಿಬೇಕಾದ್ರೆ ಸಹ ಸ್ವಲ್ಪ ಹಾಕ್ತೇನೆ, ಮತ್ತು ಎಲ್ಲ ಹಾಕಿ ನಾವು ಪಾತ್ರೆಯಲ್ಲಿ ಹಾಕಿ ಕುದಿಸ್ತೇವಲ್ಲ ಆಗ ಸಹ ಸ್ವಲ್ಪ ಹಾಕ್ತೇನೆ. ಒಳ್ಳೆ ಸ್ಮೆಲ್ ಬರ್ತದೆ, ಟೇಸ್ಟ್ ಸಹ ಒಳ್ಳೆಯದಾಗ್ತದೆ. ಈಗ ಇದೆಲ್ಲ ಆಯಿತು. ನೆಕ್ಸ್ಟ್ ತೆಂಗಿನಕಾಯಿ ಹೆರಿವ. ನಾನಿಲ್ಲಿ ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತಗೊಂಡು ಅದನ್ನು ಹೆರಿತಾ ಇದ್ದೇನೆ.
ಈಗ ಮಿಕ್ಸಿ ಜಾರಿಗೆ ಈ ಹುರಿದ ಮಸಾಲೆ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಅರಿವ. ನೆಕ್ಸ್ಟ್ ಈ ತೆಂಗಿನಕಾಯಿ ಹಾಕ್ಕೊಳ್ವಾ. ಈಗ ಹುಣಸೆ ಹುಳಿ ಹಾಕ್ಕೊಳ್ವಾ. ಇದು ನಾನು ಊರಿಂದ ತಗೊಂಡು ಬರ್ತೇನೆ, ರೌಂಡ್ ಇದ್ದು ಅವ್ರು ಬಾಲ್ ಮಾಡಿ ಕೊಡ್ತಾರೆ. ಅದರದ್ದು ಬೀಜ ಎಲ್ಲ ಸ್ವಲ್ಪ ಸ್ವಲ್ಪ ಇರ್ತದೆ, ಬಟ್ ಕ್ಲೀನಾಗಿರ್ತದೆ. ನನಗೆ ಸಾಕು, ನಾನು ಮತ್ತೆ ಬೇಕಾದಷ್ಟು ಇಲ್ಲಿ ತೆಗೆದು ಆಗಾಗ ಕ್ಲೀನ್ ಮಾಡಿಕೊಳ್ತೇನೆ. ಒಂದು ಅರ್ಧ ಲಿಂಬೆ ಹುಳಿಯಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇನ್ನೊಂದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಹರ್ಕೊಳ್ಬೇಕು. ಅರ್ಧ ಆದಮೇಲೆ ಸಿಗ್ತೇನೆ ನಾನು ನಿಮಗೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗು ಹಾಕ್ಕೊಳ್ಬೇಕು. ನೀವು ಹುಳಿ ಕುದಿಲಿಕ್ಕೆ ಇಡಬೇಕಾದ್ರೆ ಸಹ ಹಾಕ್ಕೊಳ್ಬೋದು, ಅರಿಲಿಕ್ಕೆ ಸಹ ಹಾಕ್ಕೊಳ್ಬೋದು, ಹೇಗೆ ಬೇಕು ಹಾಗೆ. ಮತ್ತೊಂದು 2 ಹಸಿಮೆಣಸು ಹಾಕ್ಕೊಳ್ಳಿ, ಅದರದ್ದು ಸ್ಮೆಲ್ ಸಹ ಈ ಹುಳಿಗೆ ಒಳ್ಳೆ ಸೂಟ್ ಆಗ್ತದೆ. ಆಮೇಲೆ ಕರಿಬೇವಿನ ಸೊಪ್ಪು, ಇದೊಂದು 2 ಎಸಳು ತೆಗೆದು ಹಾಕ್ಕೊಳ್ಳಿ. ನಾನು ಇದೆಲ್ಲ ತೊಳೆದು ಒಣಗಿಸಿ ಕ್ಲೀನ್ ಮಾಡಿಟ್ಟದ್ದು, ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೇನೆ. ಈಗ ವಿಸಿಲೆಲ್ಲ ಆಗಿದೆ. ಇದನ್ನು ಓಪನ್ ಮಾಡಿಕೊಂಡು ಇದಕ್ಕೆ ಉಪ್ಪು, ಬೆಲ್ಲ, ಅರಶಿಣ ಮತ್ತು ಆ ಮಸಾಲೆ 3 ಸಹ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಚೆಂದ ಮಾಡಿ ಕುದಿಸಿದರೆ ನಮ್ಮದು ಹುಳಿ ರೆಡಿ ಆಗ್ತದೆ. ಈಗ ಅದು ಬೆಂದಿದೆ ಚೆಂದ. ಇದಕ್ಕೀಗ ನಾವು ಹಾಕುವ. ನಾನು ಕಲ್ಲುಪ್ಪು ಯೂಸ್ ಮಾಡೋದು, ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್, 1.5-2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ನಾನು ಬೆಲ್ಲದ್ದು ಪುಡಿ ಯೂಸ್ ಮಾಡೋದು, ಸೊ ಒಂದು ಅರ್ಧ ಸ್ಪೂನ್ನಷ್ಟು ಬೆಲ್ಲದ ಪುಡಿ. ಇದೆಲ್ಲ ಈಗ ಹಾಕಿ ಚೆಂದ ಕುದಿಬೇಕು. ಕುದ್ದಾದಮೇಲೆ ನಾವು ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಅದು ಸಹ ಚೆಂದ ಕುದಿಬೇಕು, ಆಗ ನಮ್ಮ ಹುಳಿ ರೆಡಿ ಆಗ್ತದೆ. ಇದೀಗ ಸರಿ ಕುದ್ರೆ ನಮ್ಮ ಹುಳಿ ರೆಡಿ ಆಗ್ತದೆ. ಸಾಂಬಾರು ಇದನ್ನು ನಾವು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಒಳ್ಳೆ ರುಚಿಯಾಗಿರ್ತದೆ. ಸೌತೆಕಾಯಿ ಒಟ್ಟಿಗೆ ಹಲಸಿನಕಾಯಿ ಬೀಜ ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ, ಮತ್ತು ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಹೊಸಬರಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ನಾನು ಕ್ರಾಫ್ಟ್ ಇದ್ದು ಮತ್ತು ಡೈಲಿ ಏನು ಕೆಲಸ ಮಾಡ್ತೇನೆ, ಅದು ಕುಕ್ಕಿಂಗ್ ಇದ್ದು ನನಗೆ ಏನೆಲ್ಲ ಗೊತ್ತುಂಟು ಅದನ್ನು ಶೇರ್ ಮಾಡ್ತೇನೆ. ಹಾಗೆ ಎಲ್ಲ ಇಷ್ಟ ಆದರೆ ನನಗೆ ಸಪೋರ್ಟ್ ಮಾಡಿ. ಇದು ನಾನು ಫಸ್ಟ್ ಟೈಮ್ ಹೀಗೆ ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇರೋದು. ಹೇಗಾಗಿದೆ ಅಂತೇಳಿ, ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ ಇದರದ್ದು ಫೈನಲ್ ಔಟ್ಕಮ್. ಮುಂದೆ ಕಲಿತಾ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ಕುವ. ಬಾಯ್.